ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. ಶಿಕ್ಷಕರು ವೈಯಕ್ತಿಕ LBA ಲಾಗಿನ್ ಆಗಿ ಸೇತುಬಂಧದ ಪೂರ್ವ ಪರೀಕ್ಷೆಯ ಅಂದ್ರೆ ಬ್ರಿಡ್ಜ್ ಕೋರ್ಸ್ ನ ಪ್ರೀ ಟೆಸ್ಟ್ ಗ್ರೇಡ್ ಅನ್ನ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ. ಆ ವಿಡಿಯೋಗಳನ್ನ ನೀವು ತಕ್ಷಣಕ್ಕೆ ನೋಡಬಹುದು. ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯೋಗವೆನಿಸಿದರೆ ದಯವಿಟ್ಟು ಒಂದು ಲೈಕ್ ಅನ್ನ ನೀಡಿ. LBA ನಲ್ಲಿ ಲಾಗಿನ್ ಆಗಲು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಯಾವ್ದಾದ್ರು ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಜಸ್ಟ್ LBA ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಹಲವು ಹೈಪರ್ ಲಿಂಕ್ ಗಳು ಡಿಸ್ಪ್ಲೇ ಆಗ್ತವೆ. ಇದರಲ್ಲಿರುವಂತಹ ಸೈನ್ ಇನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA ನ ಒಂದು ಲಾಗಿನ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ವೈಯಕ್ತಿಕವಾಗಿ ಲಾಗಿನ್ ಆಗ್ಬೇಕು ಅಂದ್ರೆ ಈ ಒಂದು ಟೀಚರ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕು. ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಇರುತ್ತೆ. ಹಾಗೆ ಯೂಸರ್ ನೇಮ್ ನಲ್ಲಿ ನಿಮ್ಮ KG ID ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಇಲ್ಲಿರುವಂತಹ ಸೆಂಡ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. KG ID ಗೆ ಅಟ್ಯಾಚ್ ಆಗಿರುವಂತಹ ಮೊಬೈಲ್ ನಂಬರ್ ಗೆ ಒಂದು OTP ಹೋಗುತ್ತೆ. ಸೊ ಯಾವ ಒಂದು ಮೊಬೈಲ್ ನಂಬರ್ ಗೆ ಆ OTP ಹೋಗುತ್ತೆ ಅನ್ನೋದು ಕೂಡ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಆ ಒಂದು OTP ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡುವುದರ ಮೂಲಕ ವೆರಿಫೈ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಪೋಸ್ ನೀವು ಮೊಬೈಲ್ ನಲ್ಲಿ OTP ಅನ್ನು ಸೆಂಡ್ ಮಾಡಿದಾಗ ನಿಮ್ಗೆ ಏನಾದ್ರೂ ಈ OTP ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಬಾಕ್ಸ್ ಡಿಸ್ಪ್ಲೇ ಆಗ್ತಾ ಇಲ್ಲ ಅಂತಂದ್ರೆ ಈ ಮೇಲ್ಗಡೆ ಇರುವಂತಹ 3 ಡಾಟ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಇಲ್ಲಿರುವಂತಹ ಡೆಸ್ಕ್ಟಾಪ್ ಸೈಟ್ ಆಪ್ಷನ್ ಅನ್ನ ಟಿಕ್ ಮಾಡಿ. ಅವಾಗ ನಿಮ್ಗೆ ಈ ಒಂದು ಬಾಕ್ಸ್ ಗಳು ಡಿಸ್ಪ್ಲೇ ಆಗ್ತವೆ. ಆ ಒಂದು ಬಾಕ್ಸ್ ನಲ್ಲಿ OTP ಅನ್ನ ಎಂಟ್ರಿ ಮಾಡುವುದರ ಮೂಲಕ ವೆರಿಫೈ OTP ಬಟನ್ ಮೇಲೆ ಟ್ಯಾಪ್ ಮಾಡಿ. OTP ವೆರಿಫೈ ಆದ ನಂತರ ಲಾಗಿನ್ ಆಗಿ ನಿಮ್ಗೆ ಈ ರೀತಿಯಾದಂತಹ ಒಂದು ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಹಾಗೆ ಇಲ್ಲಿ ನೀವು ನೋಡಬಹುದು ಮೆನುಗಳು ಡಿಸ್ಪ್ಲೇ ಆಗಿರುತ್ತೆ. ಸಪೋಸ್ ನೀವೇನಾದ್ರೂ ಮೊಬೈಲ್ ನಲ್ಲಿ ಲಾಗಿನ್ ಆಗಿದ್ರೆ ಈ ಒಂದು 3 ಗೆರೆಗಳುಳ್ಳ ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ಮೆನುಗಳು ಡಿಸ್ಪ್ಲೇ ಆಗ್ತವೆ. ಇದರಲ್ಲಿ ಸೇತು ಬಂಧದ ಪ್ರೀ ಟೆಸ್ಟ್ ಗ್ರೇಡ್ ಅನ್ನ ಎಂಟ್ರಿ ಮಾಡಲು ಈ ಮೆನುಗಳಲ್ಲಿರುವಂತಹ ಬ್ರಿಡ್ಜ್ ಕೋರ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ವಿಂಡೋ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಯಾವ ತರಗತಿಯ ಮತ್ತು ಯಾವ ವಿಷಯದ ಗ್ರೇಡ್ ಅನ್ನ ಎಂಟ್ರಿ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಬೇಕು. ಮೀಡಿಯಂ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಬೈ ಡಿಫಾಲ್ಟ್ ಆಗಿ ಕನ್ನಡ ಡಿಸ್ಪ್ಲೇ ಆಗಿರುತ್ತೆ. ಸಪೋಸ್ ನಿಮ್ಮಲ್ಲಿ ಮಲ್ಟಿಪಲ್ ಲ್ಯಾಂಗ್ವೇಜ್ ಇತ್ತು ಅಂತಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಅದೇ ರೀತಿ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆ ತರಗತಿಗೆ ಅನುಗುಣವಾಗಿ ಲ್ಯಾಂಗ್ವೇಜ್ ಗ್ರೂಪ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆ ತರಗತಿಯ ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಪ್ರೀ ಟೆಸ್ಟ್ ನಡೆಸಿದ ದಿನಾಂಕವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿರುವಂತಹ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ. ನೀವು ಯಾವ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಮಾಡಿರ್ತೀರಿ ಆ ತರಗತಿಗೆ ಅನುಗುಣವಾಗಿ ಪ್ರೀ ಟೆಸ್ಟ್ ನ ಫಾರ್ಮ್ ಡಿಸ್ಪ್ಲೇ ಆಗುತ್ತೆ. ನೀವು 1 ರಿಂದ 5ನೇ ತರಗತಿಯನ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿದಾಗ ಪ್ರೀ ಟೆಸ್ಟ್ ನ 4A ಫಾರ್ಮ್ ಓಪನ್ ಆಗುತ್ತೆ. ಸಪೋಸ್ ನೀವು 6 ರಿಂದ 10ನೇ ತರಗತಿಯನ್ನ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿದಾಗ ನಿಮ್ಗೆ ಪ್ರೀ ಟೆಸ್ಟ್ ನ 4B ಡಿಸ್ಪ್ಲೇ ಆಗಿರುತ್ತೆ. ನೀವು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿರುವಂತಹ ತರಗತಿಯ ಲರ್ನಿಂಗ್ ಔಟ್ಕಮ್ಸ್ ಯಾವ್ಯಾವು ಅನ್ನೋದನ್ನ ಈ ಒಂದು ವ್ಯೂ ಆಲ್ LOs ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಆ ತರಗತಿಯಲ್ಲಿರುವ ಒಟ್ಟು ಲರ್ನಿಂಗ್ ಔಟ್ಕಮ್ಸ್ ಯಾವ್ಯಾವು ಈ ಒಂದು ಪಾಪ್ ಅಪ್ ಬಾಕ್ಸ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದನ್ನ ನೀವು ಈ ಒಂದು ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಕ್ಲೋಸ್ ಮಾಡ್ಕೊಳ್ಬಹುದು. ಇಲ್ಲ ಈ ಒಂದು ಇಂಟು ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಕ್ಲೋಸ್ ಮಾಡ್ಕೊಳ್ಬಹುದು. ನಂತರ ಆ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳ ಪಟ್ಟಿ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಎಟ್ ಎ ಟೈಮ್ 10 ವಿದ್ಯಾರ್ಥಿಗಳನ್ನ ಮಾತ್ರ ತೋರಿಸ್ತಾ ಇರುತ್ತೆ. ನೀವು ಇಲ್ಲಿರುವಂತಹ 10 ಎಂಟ್ರೀಸ್ ಪರ್ ಪೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಇಲ್ಲಿರುವಂತಹ 500 ಎಂಟ್ರೀಸ್ ಪರ್ ಪೇಜ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ತರಗತಿಯಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ನಿಮ್ಗೆ ಎಟ್ ಎ ಟೈಮ್ ಡಿಸ್ಪ್ಲೇ ಆಗ್ತವೆ. ಇಲ್ಲಿ ಪ್ರತಿ ಮಗುವಿನ ಮುಂದೆ ಲರ್ನಿಂಗ್ ಔಟ್ಕಮ್ ನ ಗ್ರೇಡ್ ಅನ್ನ ಎಂಟ್ರಿ ಮಾಡಲು ಬಾಕ್ಸ್ ಅನ್ನ ನೀಡಿದ್ದಾರೆ. ಆ ಬಾಕ್ಸ್ ನಲ್ಲಿ ಆ ಮಗು ಯಾವ ಒಂದು ಗ್ರೇಡ್ ಅನ್ನ ತಗೊಂಡಿದೆ ಗ್ರೇಡ್ ಅನ್ನ ನೀವು ಆ ಒಂದು ಲರ್ನಿಂಗ್ ಔಟ್ಕಮ್ ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದೇ ರೀತಿ ಆ ಮಗು A ಗ್ರೇಡ್ ಅನ್ನ ಪಡೆದಿದ್ದರೆ ಎಂಟ್ರಿ ಮಾಡಿದಾಗ ಗ್ರೀನ್ ಕಲರ್ ನಲ್ಲಿ ತೋರಿಸುತ್ತೆ. ಸಪೋಸ್ B ಗ್ರೇಡ್ ಅನ್ನ ತಗೊಂಡಿದ್ದರೆ ಅದನ್ನ ಎಂಟ್ರಿ ಮಾಡಿದಾಗ ನಿಮ್ಗೆ ರೆಡ್ ಕಲರ್ ನಲ್ಲಿ ತೋರಿಸುತ್ತೆ. ಈ ರೀತಿಯಾಗಿ ಆ ಮಗು ಪಡೆದಂತಹ ಪ್ರತಿ ಲರ್ನಿಂಗ್ ಔಟ್ಕಮ್ ಗೆ ನೀವು ಗ್ರೇಡ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವು ಇಂಡಿವಿಜುವಲ್ ಮಕ್ಕಳ ಮುಂದಿರುವಂತಹ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಆ ಒಂದು ಲರ್ನಿಂಗ್ ಔಟ್ಕಮ್ ನ ಗ್ರೇಡ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ನಂತರ ಈ ಒಂದು ಫಾರ್ಮ್
ವಿಧಾನ ಕೆಳಗಡೆ ಇರುವಂತಹ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ದ ಬ್ರಿಡ್ಜ್ ಕೋರ್ಸ್ ಡಾಟಾ ಅನ್ನುವ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ನೀವು ಎಂಟ್ರಿ ಮಾಡಿರುವಂತಹ ಗ್ರೇಡ್ ಸೇವ್ ಆಗುತ್ತೆ ಮತ್ತು ಅದನ್ನ ನೀವು ಮತ್ತೆ ಅಪ್ಡೇಟ್ ಮಾಡ್ಕೊಳ್ಬಹುದು. ನೀವು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿರುವಂತಹ ತರಗತಿಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಪ್ರೀ ಟೆಸ್ಟ್ ಗ್ರೇಡ್ ಅನ್ನ ಎಂಟ್ರಿ ಮಾಡಿದ ನಂತರ ನೀವು ಎಂಟ್ರಿ ಮಾಡಿರುವ ಮಾಹಿತಿ ಸರಿಯಾಗಿದೆ ಎಂತಾದರೆ ಇಲ್ಲಿರುವಂತಹ ಫೈನಲ್ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಒಂದು ಫೈನಲ್ ಸೇವ್ ಸಬ್ಮಿಟ್ ಆಯ್ತು ಅಂತಂದ್ರೆ ನಿಮ್ಗೆ ಮತ್ತೆ ಆ ಗ್ರೇಡ್ ಗಳನ್ನ ಎಡಿಟ್ ಮಾಡ್ಲಿಕ್ಕೆ ಬರಲ್ಲ. ಹಾಗಾಗಿ ಈ ಒಂದು ಫೈನಲ್ ಸೇವ್ ಮಾಡುವ ಪೂರ್ವದಲ್ಲಿ ನೀವು ಎಂಟ್ರಿ ಮಾಡಿರುವ ಗ್ರೇಡ್ ಸರಿಯಾಗಿದೆಯೋ ಇಲ್ವೋ ಎಂಬುದನ್ನ ಮತ್ತೊಮ್ಮೆ ಚೆಕ್ ಮಾಡಿಕೊಂಡು ಫೈನಲ್ ಸೇವ್ ಮಾಡಿ. ಇದೇ ರೀತಿ ಬೇರೆ ಸಬ್ಜೆಕ್ಟ್ ಅಥವಾ ಬೇರೆ ತರಗತಿಯ ಪ್ರೀ ಟೆಸ್ಟ್ ಗ್ರೇಡ್ ಅನ್ನ ಎಂಟ್ರಿ ಮಾಡಲು ಇಲ್ಲಿ ಕ್ಲಿಕ್ ಮಾಡುವುದರ ಮೂಲಕ ಲಾಗೌಟ್ ಮಾಡಿ ಮತ್ತೆ ಹೊಳ್ಳಿ ಲಾಗಿನ್ ಆಗಿ ಈ ಒಂದು ಬ್ರಿಡ್ಜ್ ಕೋರ್ಸ್ ಗೆ ಬಂದು ನೀವು ಬೇರೆ ತರಗತಿ ಮತ್ತು ಬೇರೆ ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡುವುದರ ಮೂಲಕ ಎಂಟ್ರಿ ಮಾಡಬಹುದು. ಅಥವಾ ಇಲ್ಲಿರುವಂತಹ ಬೇರೆ ಮೆನುವನ್ನ ಕ್ಲಿಕ್ ಮಾಡುವುದರ ಮೂಲಕ ನಂತರ ಬ್ರಿಡ್ಜ್ ಕೋರ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಈ ಎಲ್ಲ ಮಾಹಿತಿಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿ ಎಂಟ್ರಿ ಮಾಡಿ. ಈ ಒಂದು ಪ್ರೀ ಟೆಸ್ಟ್ ಅನ್ನ ನೀವು ಸೇವ್ ಮಾಡಿದ್ರೆ ನಂತರ ನಿಮ್ಗೆ ಪೋಸ್ಟ್ ಟೆಸ್ಟ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಬರುತ್ತೆ. ಈ ಒಂದು ಪೋಸ್ಟ್ ಟೆಸ್ಟ್ ಅನ್ನ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ನಿಮ್ಮ ಎಲ್ಲಾ ತರಗತಿಯ ಮತ್ತು ಎಲ್ಲಾ ಸಬ್ಜೆಕ್ಟಿನ ಪ್ರೀ ಟೆಸ್ಟ್ ಎಂಟ್ರಿ ಮಾಡಿದ ನಂತರ ಈ ಒಂದು ಮೆನು ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ಲಾಗೌಟ್ ಆಗಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ LBA ನಲ್ಲಿ ವೈಯಕ್ತಿಕವಾಗಿ ಲಾಗಿನ್ ಆಗಿ ಸೇತು ಬಂಧದ ಪೂರ್ವ ಪರೀಕ್ಷೆಯ ಅಂದ್ರೆ ಬ್ರಿಡ್ಜ್ ಕೋರ್ಸಿನ ಪ್ರೀ ಟೆಸ್ಟ್ ಗ್ರೇಡ್ ಅನ್ನ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳೇನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.